ಇನ್ನು ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಡಿಕೆ ಬ್ರದರ್ಸ್ಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ಡಿಕೆ ಬ್ರದರ್ಸ್ ಕೊಟ್ಟಂತ ದೇಣಿಗೆ ಬಗ್ಗೆ ಮಾಹಿತಿಯನ್ನು ಕೇಳಿದೆ ದೆಹಲಿ ಆರ್ಥಿಕ ಅಪರಾಧಗಳ ತನಿಖಾ ದಳ. ಡಿಕೆ ಸೋದರರು ವಿವರಣೆಯನ್ನು ಕೊಡಬೇಕಾಗಿದೆ. ಡಿಸೆಂಬರ್ 19ರೊಳಗೆ ಹಾಜರಾಗಿ ಅಂತ ಸೂಚನೆಯನ್ನು ಕೊಟ್ಟಿತ್ತು ದೆಹಲಿ ಪೊಲೀಸರ ಎಕನಾಮಿಕ್ ಅಫೆನ್ಸ್ ವಿಂಗ್. ಬೆಳಗಾವಿ ಅಧಿವೇಶನ ನಡೀತಾ ಇರೋ ಕಾರಣಕ್ಕಾಗಿ ಸಮಯ ಕೇಳಿದ್ರು ಡಿಕೆ ಬ್ರದರ್ಸ್. ಈ ಬಾರಿ ದೆಹಲಿಗೆ ಬಂದಾಗ ಪೊಲೀಸರ ಮುಂದೆ ಹಾಜರಾಗಿ ವಿವರಣೆಯನ್ನು ಕೊಡಬೇಕಾಗಿದೆ. ನೋಟಿಸ್ನಲ್ಲಿರುವಂತೆ ದಾಖಲೆಯನ್ನ ಕೂಡ ಸಲ್ಲಿಸಬೇಕಾಗಿದೆ. ನವದೆಹಲಿಯ PS ಮಾರ್ಗ್ನಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಕಚೇರಿ ಇದೆ. ದೆಹಲಿ ಪೊಲೀಸರು ಆರ್ಥಿಕ ಅಪರಾಧಗಳ ತಡೆ ಆ ಕಚೇರಿಗೆ ಹೋಗಿ ದಾಖಲೆಗಳನ್ನು ಕೊಡಬೇಕಾಗಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ಕೊಟ್ಟಿರುವಂಥ ದೇಣಿಗೆಯ ಬಗ್ಗೆ ಪ್ರಶ್ನೆಗಳಿರೋದು. ಯಂಗ್ ಇಂಡಿಯನ್ ಸಂಸ್ಥೆಯ ಜೊತೆಗೆ ನಿಮ್ಮ ಸಂಪರ್ಕ ಏನು, ಯಾಕೆ ದೇಣಿಗೆ ಕೊಟ್ರಿ, ದೇಣಿಗೆ ಕೊಟ್ಟ ದುಡ್ಡಿನ ಮೂಲ ಯಾವುದು, ಇದೆಲ್ಲದರ ವಿವರಣೆಯನ್ನು ಅವರು ಕೊಡಬೇಕಾಗಿದೆ. ಡಿಕೆ ಬ್ರದರ್ಸ್ ಕೊಟ್ಟಂತ ದೇಣಿಗೆ ಬಗ್ಗೆ ಮಾಹಿತಿಯನ್ನು ಕೇಳಿದೆ ದೆಹಲಿ ಆರ್ಥಿಕ ಅಪರಾಧಗಳ ತನಿಖಾ ದಳ. ಡಿಕೆ ಸೋದರರು ವಿವರಣೆಯನ್ನು ಕೊಡಬೇಕಾಗಿದೆ. ಡಿಸೆಂಬರ್ 19ರೊಳಗೆ ಹಾಜರಾಗಿ ಅಂತ ಸೂಚನೆಯನ್ನು ಕೊಟ್ಟಿತ್ತು ದೆಹಲಿ ಪೊಲೀಸರ ಎಕನಾಮಿಕ್ ಅಫೆನ್ಸ್ ವಿಂಗ್. ಬೆಳಗಾವಿ ಅಧಿವೇಶನ ನಡೀತಾ ಇರೋ ಕಾರಣಕ್ಕಾಗಿ ಸಮಯ ಕೇಳಿದ್ರು ಡಿಕೆ ಬ್ರದರ್ಸ್. ಈ ಬಾರಿ ದೆಹಲಿಗೆ ಬಂದಾಗ ಪೊಲೀಸರ ಮುಂದೆ ಹಾಜರಾಗಿ ವಿವರಣೆಯನ್ನು ಕೊಡಬೇಕಾಗಿದೆ. ನೋಟಿಸ್ನಲ್ಲಿರುವಂತೆ ದಾಖಲೆಯನ್ನ ಕೂಡ ಸಲ್ಲಿಸಬೇಕಾಗಿದೆ. ನವದೆಹಲಿಯ PS ಮಾರ್ಗ್ನಲ್ಲಿ ಎಕನಾಮಿಕ್ ಅಫೆನ್ಸ್ ವಿಂಗ್ ಕಚೇರಿ ಇದೆ. ದೆಹಲಿ ಪೊಲೀಸರು ಆರ್ಥಿಕ ಅಪರಾಧಗಳ ತಡೆ ಆ ಕಚೇರಿಗೆ ಹೋಗಿ ದಾಖಲೆಗಳನ್ನು ಕೊಡಬೇಕಾಗಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ಕೊಟ್ಟಿರುವಂಥ ದೇಣಿಗೆಯ ಬಗ್ಗೆ ಪ್ರಶ್ನೆಗಳಿರೋದು. ಯಂಗ್ ಇಂಡಿಯನ್ ಸಂಸ್ಥೆಯ ಜೊತೆಗೆ ನಿಮ್ಮ ಸಂಪರ್ಕ ಏನು, ಯಾಕೆ ದೇಣಿಗೆ ಕೊಟ್ರಿ, ದೇಣಿಗೆ ಕೊಟ್ಟ ದುಡ್ಡಿನ ಮೂಲ ಯಾವುದು, ಇದೆಲ್ಲದರ ವಿವರಣೆಯನ್ನು ಅವರು ಕೊಡಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.